ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ಮುಖ್ಯವಾದ ವಿಷಯ, ಪ್ರೈಮ್ ಮಿನಿಸ್ಟರ್ ಮೋದಿ began a 5-nation visit including Ghana, Brazil and Namibia to strengthen India's ties within the global south and attend the BRICS summit aimed at promoting a balanced multipolar world order. ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು 5 ರಾಷ್ಟ್ರಗಳ ಭೇಟಿಯನ್ನು ಕೈಗೊಂಡಿದ್ದಾರೆ. ಇದರಲ್ಲಿ ಗಾನಾ, ಬ್ರೆಜಿಲ್ ಮತ್ತೆ ನಮೀಬಿಯಾ ಸಹ ಇದೆ. ಮತ್ತೆ ಮುಖ್ಯವಾಗಿ ಈಗಿನ ಗುರಿ ಏನಂತಂದ್ರೆ ದಕ್ಷಿಣ ಅಂದ್ರೆ ಜಾಗತಿಕ ದಕ್ಷಿಣ. ನೋಡಿ, ವರ್ಲ್ಡ್ ಮ್ಯಾಪ್ ಅನ್ನ ಅಥವಾ ವರ್ಲ್ಡ್ ಗ್ಲೋಬ್ ಅನ್ನ ನೀವು ನೋಡಿದ್ರೆ ನಾರ್ತ್ ಮತ್ತೆ ಸೌತ್ ಅಂತ ನಿಮಗೆ ಗೊತ್ತಿದೆ. ಮ್ಯಾಪ್ ಅಲ್ಲಿರೋ ನಾರ್ತ್ ಸೌತ್ ಬೇರೆ, ಈ ಗ್ಲೋಬಲ್ ಸೌತ್ ಗ್ಲೋಬಲ್ ನಾರ್ತ್ ಅನ್ನುವಂತ ಟರ್ಮ್ ಸೂಚಿಸೋದು ಬೇರೆ. ಇಲ್ಲಿ ಮುಖ್ಯವಾಗಿ ಗ್ಲೋಬಲ್ ಸೌತ್ ಅಂದ್ರೇನು? ಗ್ಲೋಬಲ್ ಸೌತ್ ರೆಫರ್ಸ್ ಟು ಡೆವಲಪಿಂಗ್ ಆರ್ ಲೆಸ್ ಇಂಡಸ್ಟ್ರಿಯಲೈಸ್ಡ್ ಕಂಟ್ರೀಸ್ ಅಂತಂದ್ರೆ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ದೇಶ ಅಥವಾ ಇನ್ನೂ ಅಷ್ಟು ಇಂಡಸ್ಟ್ರಿಯಲೈಸೇಷನ್ ಆಗಿಲ್ಲ, ಕೈಗಾರಿಕೆಗಳು ಅಷ್ಟು ಮುಂದುವರೆದಿಲ್ಲ ಅಂತಹ ದೇಶಗಳನ್ನ ನಾವು ಗ್ಲೋಬಲ್ ಸೌತ್ ಅಂತ ಕರೀತೇವೆ. ಮೇನ್ಲಿ ಅಂತಹ ದೇಶಗಳು ಇರೋದು ಆಫ್ರಿಕಾ, ಏಷ್ಯಾ, ಲ್ಯಾಟಿನ್ ಅಮೆರಿಕಾ, ವಿಚ್ ಆಫನ್ ಕೊಲಾಬರೇಟ್ ಆನ್ ಶೇರ್ಡ್ ಡೆವಲಪ್ಮೆಂಟ್ ಗೋಲ್ಸ್. ಈ ದೇಶಗಳು ಸ್ವಲ್ಪ ಎಲ್ಲಾ ದೇಶಗಳು ಅಭಿವೃದ್ಧಿ ಹೊಂದುತ್ತಾ ಇರೋದ್ರಿಂದ ಪರಸ್ಪರ ಸಹಕಾರ, ಸೌಹಾರ್ದತೆಯನ್ನ ಸ್ಥಾಪಿಸಿಕೊಂಡು ಅದನ್ನ ಮುಂದುವರಿಸಿಕೊಂಡು ಡಿಮ್ಯಾಂಡ್ ಫೇರರ್ ಗ್ಲೋಬಲ್ ಗವರ್ನೆನ್ಸ್ ಅಂಡ್ ಐಡಿಯಾ ಇಂಡಿಯಾ ಆಕ್ಟಿವ್ಲಿ ಸಪೋರ್ಟ್ಸ್ ಇನ್ ಫೋರಮ್ಸ್ ಲೈಕ್ ಬ್ರಿಕ್ಸ್. ಎಲ್ಲರ ಸಹಕಾರದ ಮೂಲಕ ಜಾಗತಿಕವಾಗಿ ಒಂದು ಉತ್ತಮ ಆಡಳಿತವನ್ನ ನಡೆಸಬೇಕು, ಎಲ್ಲ ಕಡೆ ಒಳ್ಳೆಯ ಸೌಹಾರ್ದತೆ ಇರಬೇಕು ಅನ್ನುವಂತಹ ಒಂದು ಆಶಯವನ್ನ ವ್ಯಕ್ತಪಡಿಸ್ತಾ ಇರುತ್ತೆ. ಮತ್ತೆ ಇಂಡಿಯಾ ಸಹ ಇದರಲ್ಲಿ ತುಂಬಾ ಆಕ್ಟಿವ್ ಆಗಿ ಸಕ್ರಿಯವಾಗಿ ಭಾಗವಹಿಸುತ್ತೆ. ಮತ್ತೆ ಬ್ರಿಕ್ಸ್ ನಂತಹ ವೇದಿಕೆಗಳಲ್ಲಿ ಈ ಗ್ಲೋಬಲ್ ಸೌತ್ಗೆ ಒಳ್ಳೆಯ ಮನ್ನಣೆ ಸಹ ಇಂಡಿಯಾ ಅವಾಗ ಸಮ್ಮಿಟ್ ಆದಾಗ ಬೇರೆ ಬೇರೆ ಒಂದು ಸಮಾವೇಶಗಳಲ್ಲಿ ಕೊಡ್ತಾ ಇರುತ್ತೆ. ಹಾಗಾಗಿ ಗ್ಲೋಬಲ್ ಸೌತ್ ಅಂದ್ರೆ ನೆನ್ಪಿಟ್ಕೊಳ್ಳಿ, ಇದು ಮ್ಯಾಪ್ ಅಲ್ಲಿರೋ ಸೌತ್ ಅಲ್ಲ, ಇದು ಡೆವಲಪಿಂಗ್ ಆರ್ ಲೆಸ್ ಇಂಡಸ್ಟ್ರಿಯಲೈಸ್ಡ್ ಕಂಟ್ರೀಸ್ ಅದಕ್ಕೆ ಹೇಳುವಂತಹ ಒಂದು ಪದ. ಇನ್ನು ಇದಾದ ನಂತರ ಮಲ್ಟಿ ಪೋಲಾರ್ ವರ್ಲ್ಡ್ ಆರ್ಡರ್, ಇದು ಸಹ ಮೇಲ್ಗಡೆ ಬಂದಿದೆ ನೋಡಿ. ಸಮಿಟ್ ಏಮ್ಡ್ ಅಟ್ ಪ್ರಮೋಟಿಂಗ್ ಬ್ಯಾಲೆನ್ಸ್ಡ್ ಮಲ್ಟಿಪೋಲಾರ್ ವರ್ಲ್ಡ್ ಆರ್ಡರ್. ಬ್ರಿಕ್ಸ್ ಸಮಿಟ್ ನಲ್ಲಿ ಸಹ ಇದರ ಒಂದು ಉದ್ದೇಶ ಏನಂತಂದ್ರೆ ಬಹುಧ್ರುವೀಯ ವಿಶ್ವ ಅಂತಂದ್ರೆ ಪೋಲಾರ್ ಅಂತಂದ್ರೆ ಏನು? ನಾರ್ತ್ ಮತ್ತೆ ಸೌತ್ ಅಂತ ಪೋಲ್ಸ್ ಗಳಿರುತ್ತೆ ಅಂತ ನಿಮ್ಗೆ ಗೊತ್ತಿರಬಹುದು, ಧ್ರುವಗಳು. ಮಲ್ಟಿ ಪೋಲಾರ್ ಅಂತಂದ್ರೆ ಬಹುಧ್ರುವ, ಕೇವಲ ಎರಡೇ ಧ್ರುವ ಇರೋದಲ್ಲ, ತುಂಬಾ ಬೇರೆ ಬೇರೆ ಧ್ರುವಗಳಿರೋದು. ಅದರ ಅರ್ಥ ಏನಂತಂದ್ರೆ ಗ್ಲೋಬಲ್ ಪವರ್ ಇಸ್ ಶೇರ್ಡ್ ಅಮಂಗ್ ಸೆವೆರಲ್ ನೇಷನ್ ಇನ್ಸ್ಟೆಡ್ ಆಫ್ ಬೀಯಿಂಗ್ ಡಾಮಿನೇಟೆಡ್ ಬೈ ಒನ್ ಆರ್ ಟು. ಕೆಲವೇ ಅಥವಾ ಎರಡೇ ದೇಶಗಳು ಇಡೀ ಜಗತ್ತನ್ನ ಆಳ್ವಿಕೆ ಮಾಡೋದು ಅಥವಾ ಜಗತ್ತಿನ ಅಧಿಕಾರವನ್ನ ತನ್ನ ಕೈಯಲ್ಲಿ ಇಟ್ಕೊಳ್ಳೋದನ್ನ ಇದು ಒಪ್ಕೊಳ್ಳೋದಿಲ್ಲ. ಮಲ್ಟಿ ಪೋಲಾರ್ ಅಂತಂದ್ರೆ ಈಗ ಅಮೆರಿಕ ಒಂದ್ ಕಡೆ ಇದೆ, ಇನ್ನೊಂದ್ ಕಡೆ ಚೀನಾ ಇದೆ. ಎರಡೇ ದೇಶಗಳು ಎಲ್ಲವನ್ನ ನಿಭಾಯಿಸ್ಲಿಕ್ಕೆ ಅವಕಾಶ ಕೊಡೋದಲ್ಲ, ಬದಲಾಗಿ ಎಲ್ಲಾ ದೇಶಗಳಿಗೂ, ಬೇರೆ ಬೇರೆ ದೇಶಗಳು, ಮುನ್ನಡೀತಾ ಇರತಕ್ಕಂತಹ ಅಭಿವೃದ್ಧಿ ಹೊಂದಿದ ದೇಶಗಳು ಅಥವಾ ಹೊಂದುತ್ತಿರುವ ದೇಶಗಳು ಎಲ್ರಿಗೂ ಸಹ ಅವಕಾಶ ಸಿಗಬೇಕು. ಬಹುಧ್ರುವೀಯ ಅಂತಂದ್ರೆ ಹಾಗೆ, ಯಾವುದೇ ಒಂದು ಎರಡು ದೇಶಗಳು ಪ್ರಾಬಲ್ಯವನ್ನ ಪಡ್ಕೊಳ್ಳದೆ ಎಲ್ಲಾ ದೇಶಗಳ ನಡುವೆ ಒಂದು ಸೌಹಾರ್ದತೆ, ಸಾಮರಸ್ಯ ಇರೋದು, ಶಾಂತಿ, ಸಮಾನತೆ ಮತ್ತೆ ಡೆಮೋಕ್ರಸಿ, ಪ್ರಜಾಸತ್ತಾತ್ಮಕ ಸಂಬಂಧಗಳನ್ನ ಉತ್ತೇಜಿಸುವುದು. ಹಾಗಾಗಿ ಇಂತಹ ಗುರಿಗಳನ್ನ ಭಾರತ ಸಹ ಇಟ್ಕೊಂಡಿದೆ. ಇದು ಬ್ರಿಕ್ಸ್ ಸಮಿಟ್ ನಲ್ಲೂ ಸಹ ಈಗ ಮತ್ತೆ ಹೆಚ್ಚು ಪ್ರಮೋಟ್ ಆಗುವ ಸಾಧ್ಯತೆ ಇದೆ. ಈ ಸಾರಿಯ ಬ್ರಿಕ್ಸ್ ಸಮಿಟ್ ಎಲ್ಲಿ ನಡೀತಾ ಇದೆ ಅಂತ ನೀವು ಕಮೆಂಟ್ ಮಾಡಿ. ಅದಾದ ನಂತರ ಬ್ರಿಕ್ಸ್ ನಲ್ಲಿ ಎಷ್ಟು ದೇಶಗಳು ಬರುತ್ತೆ ಅನ್ನೋದನ್ನ ಸಹ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮುಂದಿನ ವಿಚಾರ, ಆಫ್ಟರ್ ಇಯರ್ಸ್ ಆಫ್ ಡಿಲೇ 337 tons of toxic waste from 1984 Bhopal gas tragedy site were finally incinerated in Pithampur, Madhya Pradesh, following court orders and state intervention, marking partial progress in India's worst industrial disaster cleanup. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ 1984ರಲ್ಲಿ ಭೋಪಾಲ್ ಅನಿಲ ದುರಂತ ಆಗಿತ್ತು. ಆ ಸ್ಥಳದಲ್ಲಿ ವಿಷಕಾರಿ ತ್ಯಾಜ್ಯ ಹಾಗೆ ಇತ್ತು. ಆ ದುರಂತ ಆಗಿತ್ತಲ್ವಾ, ಆ ಸ್ಥಳದಲ್ಲಿ ಇರ್ತಕ್ಕಂತಹ ವಿಷಕಾರಿ ತ್ಯಾಜ್ಯದಲ್ಲಿ ಸುಮಾರು 337 ಟನ್ ಅಷ್ಟು ತ್ಯಾಜ್ಯವನ್ನ ಈಗ ಮಧ್ಯಪ್ರದೇಶದ ಪೀತಂಪುರ ಅನ್ನುವ ಪ್ರದೇಶದಲ್ಲಿ ಸುಡಲಾಗಿದೆ. ಮತ್ತೆ ಇದರಲ್ಲಿ ಮುಖ್ಯವಾಗಿ ನ್ಯಾಯಾಲಯ ಸಹ ಆದೇಶ ಮಾಡಿತ್ತು, ರಾಜ್ಯ ಸರ್ಕಾರದ ಮಧ್ಯಸ್ಥಿಕೆ ಎಲ್ಲ ಸೇರ್ಕೊಂಡು ಈ ಕ್ರಮ ಕೈಗೊಂಡಿದ್ದಾರೆ. ಭಾರತದ ಇತಿಹಾಸದಲ್ಲಿ ಒಂಥರ ಭೀಕರ ದುರಂತ ಅಂತ ಹೇಳಬಹುದು. ಯಾವುದಕ್ಕೆ? ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಆಗಿರೋದು ಯಾವಾಗ? 1984ರಲ್ಲಿ. ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಬಗ್ಗೆ ನೋಡೋದಾದ್ರೆ, ಮೇಜರ್ ಇಂಡಸ್ಟ್ರಿಯಲ್ ಡಿಸಾಸ್ಟರ್ ಇನ್ 1984 when toxic
ಮೀಥೈಲ್ ಐಸೋಸೈನೇಟ್ ಈ ಒಂದು ಅನಿಲವನ್ನ ಸರಿಯಾಗಿ ನೆನಪಿಟ್ಕೊಳ್ಳಿ. ಯಾವ್ದಿದು? ಮೀಥೈಲ್ ಐಸೋಸೈನೇಟ್. ಆ ಅನಿಲ ಸೋರಿಕೆ ಆಗಿತ್ತು. ಯಾವ್ದ್ರಿಂದ? ಯೂನಿಯನ್ ಕಾರ್ಬೈಡ್ ಪ್ಲಾಂಟ್ ಇನ್ ಭೋಪಾಲ್. ಯೂನಿಯನ್ ಕಾರ್ಬೈಡ್ ಆ ಒಂದು ಪ್ಲಾಂಟ್ನಿಂದ ಮೀಥೈಲ್ ಐಸೋಸೈನೇಟ್ ಬಿಡುಗಡೆ ಆಗಿ ಕಾಸಿಂಗ್ ಥೌಸಂಡ್ಸ್ ಆಫ್ ಡೆತ್ಸ್ ಅಂಡ್ ಲಾಂಗ್ ಟರ್ಮ್ ಹೆಲ್ತ್ ಡ್ಯಾಮೇಜ್. ತುಂಬಾ ಸಾವಿರಾರು ಜನ ಸಾವನ್ನಪ್ಪಿದ್ರು. ಅದರ ಜೊತೆ ದೀರ್ಘಕಾಲದಲ್ಲಿ ಅಂತಂದ್ರೆ ಆ ಪ್ರದೇಶದಲ್ಲಿ, ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆ ವಿಷಕಾರಿ ಅಂಶ ಹಾಗೆ ಇರೋದ್ರಿಂದ ತುಂಬಾ ಜನ ಇದರಿಂದ ಬೇರೆ ಬೇರೆ ರೋಗಗಳಿಗೆ ಒಳಗಾದ್ರು. ಮತ್ತೆ ಅವರ ಹೆಲ್ತ್ ಇಶ್ಯೂಗಳು ತುಂಬಾ ಕಾಣಿಸ್ಕೊಂಡ್ವು. ಮೇಕಿಂಗ್ ಇಟ್ ಅ ಕೀ ಕೇಸ್ ಇನ್ ಎನ್ವೈರನ್ಮೆಂಟಲ್ ಜಸ್ಟಿಸ್ ಅಂಡ್ ಇಂಡಸ್ಟ್ರಿ ಅಕೌಂಟಬಿಲಿಟಿ ಇನ್ ಇಂಡಿಯಾ. ಹಾಗೆ ನಮ್ಮ ಭಾರತದ ಪರಿಸರ ನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಕೈಗಾರಿಕೆಗಳು ಯಾವ ರೀತಿ ಹೊಣೆಗಾರಿಕೆಯನ್ನು ವಹಿಸ್ಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇದೊಂದು ಪ್ರಮುಖವಾದಂತಹ ಪ್ರಕರಣ. ಇನ್ನು ಇನ್ಸಿನರೇಷನ್ ಆಫ್ ಹಜಾರ್ಡಸ್ ವೇಸ್ಟ್. ಇದನ್ನ ಬೇರೆ ಕಡೆ ನೀವು ಎನ್ವೈರನ್ಮೆಂಟ್ ಅಲ್ಲಿ ಓದಿರಬಹುದು ಕೆಲವರು. ಇನ್ಸಿನರೇಷನ್ ಅಂತಂದ್ರೆ ಹೈ ಟೆಂಪರೇಚರ್ ಬರ್ನಿಂಗ್ ಆಫ್ ಟಾಕ್ಸಿಕ್ ಆರ್ ಹಜಾರ್ಡಸ್ ವೇಸ್ಟ್ ಟು ರೆಡ್ಯೂಸ್ ಇಟ್ಸ್ ವಾಲ್ಯೂಮ್ ಅಂಡ್ ಟಾಕ್ಸಿಸಿಟಿ. ಏನ್ ಮಾಡ್ತಾರೆ? ತ್ಯಾಜ್ಯವನ್ನ ಸುಡೋದು. ತುಂಬಾ ಹೆಚ್ಚಿನ ತಾಪಮಾನದಲ್ಲಿ, ತುಂಬಾ ಅಂದ್ರೆ ಅದರ ಟೆಂಪರೇಚರ್ ರೈಸ್ ಮಾಡಿ ಅಪಾಯಕಾರಿ ತ್ಯಾಜ್ಯವನ್ನ ಸುಡ್ತಾರೆ. ಬಟ್ ಇಟ್ ಜನರೇಟ್ ಆಶ್ ಅಂಡ್ ರೆಸಿಡ್ಯೂ ದಟ್ ಮಸ್ಟ್ ಬಿ ಲ್ಯಾಂಡ್ ಫಿಲ್ಡ್ ಸೈಂಟಿಫಿಕಲಿ. ಅದ್ರ ಸುಟ್ಟ ಮೇಲೂ ಸಹ ಕೆಲವೊಂದು ಏನಾಗುತ್ತೆ, ಬೂದಿ ಮತ್ತೆ ಕೆಲವೊಂದು ಅದರಿಂದ ಉಳಿಕೆಗಳು ಉತ್ಪತ್ತಿ ಆಗುತ್ತೆ. ಕೆಲವೊಂದು ಪಾರ್ಟಿಕಲ್ಗಳು ಹಾಗೆ ಉಳಿಯುತ್ತೆ. ಅದನ್ನ ಲ್ಯಾಂಡ್ ಫಿಲ್ ಮಾಡ್ತಾರೆ. ಅಂತಂದ್ರೆ ಯಾರು ವಾಸಿಸದಂತ ಪ್ರದೇಶಗಳಲ್ಲಿ, ಜನ ವಸತಿ ಇಲ್ದೇ ಇರತಕ್ಕಂತ ಪ್ರದೇಶಗಳಲ್ಲಿ ಅದನ್ನ ಭೂಮಿಯಲ್ಲಿ ಸೇರಿಸ್ತಾರೆ. ಆತರ ಲ್ಯಾಂಡ್ ಅಲ್ಲಿ ಫಿಲ್ ಮಾಡ್ತಾರೆ. ಇಟ್ ಈಸ್ ರೆಗ್ಯುಲೇಟೆಡ್ ಅಂಡರ್ ಇಂಡಿಯಾಸ್ ಹಜಾರ್ಡಸ್ ಅಂಡ್ ಅದರ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂಡ್ ಟ್ರಾನ್ಸ್ಬೌಂಡರಿ ಮೂವ್ಮೆಂಟ್ ರೂಲ್ಸ್ 2016. ಹಾಗಾಗಿ ಈ ಒಂದು ಕ್ರಮಗಳನ್ನ ಮಾಡೋದು ಯಾವ ಒಂದು ರೂಲ್ಗಳ ಅಡಿಯಲ್ಲಿ ಅಂತಂದ್ರೆ, ಅಪಾಯಕಾರಿ ತ್ಯಾಜ್ಯಗಳನ್ನ ನಿರ್ವಹಣೆ ಮತ್ತೆ ಅಂತಾರಾಜ್ಯ ಸಾಗಣೆ. ಇದನ್ನ ಮಾಡ್ಲಿಕ್ಕೆ ಒಂದು ನಿಯಮ ಇದೆ, 2016ರಲ್ಲಿ ಬಂದಿರೋದು. ಆ ನಿಯಮಗಳ ಅಡಿಯಲ್ಲಿ ಇದನ್ನ ನಿಯಂತ್ರಿಸ್ತಾರೆ. ನಿಯಮ ಮತ್ತೆ ಮೀಥೈಲ್ ಐಸೋಸೈನೇಟ್ ಯೂನಿಯನ್ ಕಾರ್ಬೈಡ್ ಕಂಪನಿ 1984 ನಲ್ಲಿ ಆಗಿರೋದು. ಇದೆಲ್ಲವನ್ನ ನೀವು ನೆನಪಿಟ್ಕೊಳ್ಬೇಕು. ಅದರ ಜೊತೆ ಇನ್ಸಿನರೇಷನ್ ಅಂತಂದ್ರೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಹಜಾರ್ಡಸ್ ವೇಸ್ಟ್ ಗಳನ್ನ ಸುಡೋದು ಹೈ ಟೆಂಪರೇಚರ್ ನಲ್ಲಿ ಅನ್ನೋದು ಗೊತ್ತಿರ್ಲಿ. ಅದರಿಂದ ಏನಾದ್ರು ಬಿಡುಗಡೆ ಆಗುತ್ತೆ. ಆಶ್ ಮತ್ತೆ ರೆಸಿಡ್ಯೂ ಬಿಡುಗಡೆ ಆಗುತ್ತೆ. ಅದನ್ನ ಲ್ಯಾಂಡ್ ಫಿಲ್ ಮಾಡ್ತಾರೆ. ಇಷ್ಟು ನೆನ್ಪಿಟ್ಕೊಳ್ಳಿ. ಗೌರ್ಮೆಂಟ್ ಬ್ಯಾಕ್ಡ್ ICMR and NCDC study confirm that COVID-19 vaccines do not increase the risk of unexplained sudden deaths in young adults, and such deaths are more likely due to genetics, lifestyle or post-COVID complication. ನೀವು ಪ್ರಜಾವಾಣಿಯನ್ನು ಓದ್ತಿದ್ರೆ ಅದರಲ್ಲೂ ಸಹ ಬಂದಿರುತ್ತೆ. ಹಾಸನದಲ್ಲಿ ಮತ್ತೆ ಕೆಲವು ಕಡೆ ತುಂಬಾ ಹೃದಯಾಘಾತಗಳು ಸಂಭವಿಸ್ತಾ ಇದೆ. ಹಾಗಾಗಿ ಇದು COVID-19 ಲಸಿಕೆಗಳಿಂದ ಆಗಿದೆ ಅಂತ ತುಂಬಾ ಜನ ಹೇಳ್ತಾ ಇದ್ರು, ಅಥವಾ ಸುಳ್ಳು ಸುದ್ದಿಯನ್ನು ಹರಡ್ತಾ ಇದ್ರು. ಅದು ಸರಿ ಅಲ್ಲ ಅಂತ ICMR, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, NCDC ಎಲ್ಲ ಜಂಟಿಯಾಗಿ ಒಂದು ಅಧ್ಯಯನವನ್ನ ನಡೆಸಿದ್ದಾರೆ. ಹಾಗಾಗಿ ಈ COVID-19 ಲಸಿಕೆಗಳಿಗೆ ಮತ್ತೆ ಈ ಯುವಕರಲ್ಲಿ ಹೆಚ್ಚುತ್ತಾ ಇರತಕ್ಕಂತಹ ಹಠಾತ್ ಅಂತ ಸಡನ್ ಆಗಿ ಸಾವು ಸಂಭವಿಸೋದು, ಅದಕ್ಕೆ ಸಂಬಂಧ ಇಲ್ಲ. ಅಂತಹ ಸಾವುಗಳು ಮುಖ್ಯವಾಗಿ ಆನುವಂಶಿಕತೆಯಿಂದಾಗಿ ಜೆನೆಟಿಕಲಿ ಬಂದಿರಬಹುದು, ಅಥವಾ ಅವರದೇ ಲೈಫ್ ಸ್ಟೈಲ್ ನಲ್ಲಿ. ಈಗಿನ ಲೈಫ್ ಸ್ಟೈಲ್ ಅಂತಂದ್ರೆ ಗೊತ್ತಲ್ವಾ, ಒಂದು ಜಂಕ್ ಫುಡ್ ಗಳನ್ನ ಜಾಸ್ತಿ ತಿನ್ನೋದಾಗಿರ್ಬಹುದು, ವ್ಯಾಯಾಮ ಮಾಡದೇ ಇರೋದು, ಹೀಗೆ ಅವರ ಲೈಫ್ ಸ್ಟೈಲ್ ಇಂದಾಗಿ ಅದು ಬಂದಿರಬಹುದು. ಅಥವಾ ಕೋವಿಡ್ ಆದ್ಮೇಲೆ ಬೇರೆ ಬೇರೆ ತೊಡಕುಗಳಾಗಿರ್ಬಹುದು ಅವ್ರ ಜೀವನದಲ್ಲಿ, ಅದರಿಂದಾಗಿ ಸಂಭವಿಸುವ ಸಾಧ್ಯತೆ ಇದೆ ಅಂತ ಈ ಅಧ್ಯಯನ ಹೇಳ್ತಾ ಇದೆ. ಇನ್ನು ಮ್ಯಾಚ್ಡ್ ಕೇಸ್ ಕಂಟ್ರೋಲ್ ಸ್ಟಡಿ. ಮ್ಯಾಚ್ಡ್ ಕೇಸ್ ಕಂಟ್ರೋಲ್ ಸ್ಟಡಿ ಅಂತಂದ್ರೆ ಟೈಪ್ ಆಫ್ ರಿಸರ್ಚ್ ಫಾರ್ ಪೀಪಲ್ ಹೂ ಡೈಡ್ ಸಡನ್ಲಿ ಆರ್ ಕಂಪೇರ್ಡ್ ವಿತ್ ಸಿಮಿಲರ್ಲಿ ಹೆಲ್ತಿ ಪೀಪಲ್ ಐಡೆಂಟಿಫೈ ರಿಸ್ಕ್ ಫ್ಯಾಕ್ಟರ್ಸ್. ಏನ್ ಮಾಡ್ತಾರೆ, ಇದರಲ್ಲಿ ಒಂದು ರಿಸರ್ಚ್ ಮಾಡ್ತಾರೆ. ರಿಸರ್ಚ್ ನಲ್ಲಿ ಈಗ ಸಡನ್ ಆಗಿ ಸಾವು ಸಂಭವಿಸಿದವರನ್ನ, ಅವ್ರು ಯಾವ ಒಂದು ಕಾರಣದಿಂದಾಗಿ ಸಾವು ಸಂಭವಿಸಬಹುದು, ಮತ್ತೆ ಅದೇ ಸಂದರ್ಭದಲ್ಲಿ ಈ ಕಡೆ ಆರೋಗ್ಯವಂತ ವ್ಯಕ್ತಿಗಳಿರ್ತಾರಲ್ವಾ, ಅವ್ರ ಜೊತೆ ಹೋಲಿಕೆ ಮಾಡ್ತಾರೆ. ಒಂದ್ ಕಡೆ ಸಡನ್ಲಿ ಹೂ ಡೈಡ್ ಸಡನ್ಲಿ ಅವರಿಗೆ ಕೇಸಸ್ ಅಂತ ಕರೀತಾರೆ, ಯಾರು ಹೆಲ್ದಿ ಪೀಪಲ್ ಇರ್ತಾರಲ್ವಾ ಅವರಿಗೆ ಕಂಟ್ರೋಲ್ಸ್ ಅಂತ ಕರೀತಾರೆ. ಹಾಗಾಗಿ ಇವ್ರು ಎರಡರ ನಡುವೆ ಕಂಪೇರ್ ಮಾಡಿ ಏನ್ ರಿಸ್ಕ್ ಎದುರಾಗಿರಬಹುದು, ರಿಸ್ಕ್ ಫ್ಯಾಕ್ಟರ್ ಗಳನ್ನ ಐಡೆಂಟಿಫೈ ಮಾಡೋದು. ದಿಸ್ ಮೆಥಡ್ ವಾಸ್ ಯೂಸ್ಡ್ ಬೈ ICMR ಟು ಸ್ಟಡಿ ಸಡನ್ ಡೆತ್ಸ್ ಇನ್ 18 to 45 ಏಜ್ ಗ್ರೂಪ್ ಪೋಸ್ಟ್ ಕೋವಿಡ್ ನಂತರ 18ರಿಂದ 45 ವರ್ಷದೊಳಗೆ ಇರುವವರಲ್ಲಿ ಏನಾದ್ರೂ ಸಡನ್ ಆಗಿ ಸಾವು ಸಂಭವಿಸಿದ್ರೆ ಅದನ್ನ ಅಧ್ಯಯನ ಮಾಡ್ಲಿಕ್ಕೆ ಯಾವುದನ್ನ ಉಪಯೋಗಿಸಿದ್ದಾರೆ, ಯಾವ ಮೆಥಡ್ ಇದು? ಮ್ಯಾಚ್ಡ್ ಕೇಸ್ ಕಂಟ್ರೋಲ್ ಸ್ಟಡಿ. ವ್ಯಾಕ್ಸಿನ್ ಹೆಸಿಟೆನ್ಸಿ, ಇದನ್ನ ನೀವು ಮೊದಲೆಲ್ಲರೂ ಕೇಳಿರಬಹುದು.
refers to delay in acceptance or refusal of vaccines despite availability. ಅಂತಂದ್ರೆ ವ್ಯಾಕ್ಸಿನ್ ಇದೆ, ಎಲ್ರಿಗೂ ದೊರೀತಾ ಇದೆ. ಆದ್ರೆ ಕೆಲವರು ಅದನ್ನ ತೆಗೆದುಕೊಳ್ಳಿಕ್ಕೆ ಹಿಂಜರಿತಾರೆ. ವ್ಯಾಕ್ಸಿನ್ ಲಸಿಕೆ ಹಿಂಜರಿಕೆ ಅಂತ ಹೇಳಬಹುದು. ಅಂದ್ರೆ ಅದನ್ನ ಸ್ವೀಕರಿಸಲಿಕ್ಕೆ ವಿಳಂಬ ಮಾಡ್ತಾ ಇರ್ತಾರೆ. ಲಸಿಕೆಗಳಿಂದ ಏನಾದ್ರೂ ಅಪಾಯ ಇರಬಹುದು ಅಥವಾ ಲಸಿಕೆಯಿಂದ ನಮ್ಗೆ ಪ್ರಾಬ್ಲಮ್ ಆಗ್ಬಹುದು ಅಂತ ಅದನ್ನ ಲಸಿಕೆ ತಗೊಳ್ಳೋದೇ ಇಲ್ಲ. ಅದನ್ನ ಲಸಿಕೆ ವ್ಯಾಕ್ಸಿನ್ ಹೆಸಿಟೆನ್ಸಿ ಅಂತ ಕರೀತಾರೆ. ಇಟ್ ಇಸ್ ಕನ್ಸಿಡರ್ಡ್ ಅ ಮೇಜರ್ ಗ್ಲೋಬಲ್ ಹೆಲ್ತ್ ಥ್ರೆಟ್ ಬೈ WHO. WHO ಏನ್ ಹೇಳ್ತಾ ಇದೆ, ಈ ತರ ಹಿಂಜರಿಕೆ ಇದ್ರೆ ಎಷ್ಟು ರೋಗಗಳನ್ನ ನಾವು ಮುಂದೆ ಎದುರಿಸಬೇಕಾಗುತ್ತೆ. ಹಾಗಾಗಿ ಇದೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಒಂದು ಅಪಾಯ ಇದು. ಜಾಗತಿಕ ಮಟ್ಟದಲ್ಲಿ ಲಸಿಕೆ ಹಿಂಜರಿಕೆ ಇದೆಯಲ್ವಾ, ಇದು ಒಂದು ಅಪಾಯ ಅಂತ WHO ಹೇಳ್ತಾ ಇದೆ. ಅಂಡ್ ಮಿಸ್ಇನ್ಫಾರ್ಮೇಶನ್ ಲಿಂಕಿಂಗ್ ವ್ಯಾಕ್ಸಿನ್ಸ್ ಟು ಸಡನ್ ಡೆತ್ಸ್ ಕ್ಯಾನ್ ವರ್ಸನ್ ಪಬ್ಲಿಕ್ ಹೆಲ್ತ್ ಔಟ್ಕಮ್ಸ್. ಮೊದಲೇ ಲಸಿಕೆ ತೆಗೆದುಕೊಳ್ಳಿಕ್ಕೆ ಹಿಂಜರಿತಾ ಇದ್ರು, ಈಗ ಈ ಸುಳ್ಳು ಸುದ್ದಿಗಳು ಕೆಲವೊಂದು ಹರಡ್ತಾ ಇದೆ. ಅಂತಂದ್ರೆ ಸಡನ್ ಆಗಿ ಡೆತ್ ಆಗೋದು ವ್ಯಾಕ್ಸಿನ್ಗಳಿಂದ ಅಂತ ಹೇಳ್ತಾ ಇದ್ದಾರೆ. ಅದು ಅಲ್ಲ ಅಂತ ಕೇಂದ್ರ ಸರ್ಕಾರ ಅಂದ್ರೆ ICMR, NCDC ಎಲ್ಲ ಹೇಳ್ತಾ ಇದ್ರು ಸಹ, ಈಗ ಮೊದಲೇ ಜನರಿಗೆ ಭಯ ಇತ್ತು, ಈಗ ಅದರಿಂದಾಗಿ ಸಾವು ಸಂಭವಿಸುತ್ತೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ವ್ಯಾಕ್ಸಿನ್ ತಗೊಳ್ಳಿಕ್ಕೆ ಹೋಗೋದಿಲ್ಲ ಎಷ್ಟೋ ಜನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ ಮುಂದೆ scientists have sequenced the first ever full genome of an ancient Egyptian individual from 4,500 to 4,800 years ago during Egypt's Old Kingdom using DNA extracted from teeth found in a pot burial at the Nuwayrat site. ನುವೈರಾತ್ ಅಂತ ಒಂದು ಸೈಟ್ ನಲ್ಲಿ ಒಂದು ಹಳೆ ಕಾಲದನ ಉತ್ಖನನ ಅಂತ ಹೇಳ್ತೀವಲ್ವಾ, ಆ ಹತ್ರ ಒಂದು ಅಲ್ಲಿ ಬೇರೆ ಬೇರೆ ವಸ್ತುಗಳು ಸಿಕ್ಕಿತ್ತು. ಆ ಸಮಾಧಿಯಲ್ಲಿ ಒಂದು ಹಲ್ಲು ಸಹ ಸಿಕ್ಕಿತ್ತು. ಆ ಹಲ್ಲಿಂದ ಅಧ್ಯಯನ ಮಾಡಿದ್ದಾರೆ. ಸುಮಾರು 4,500 4,800ರಷ್ಟು ಹಳೆ ಕಾಲದ ಒಂದು ವ್ಯಕ್ತಿಯ ಪಳೆಯುಳಿಕೆ ಸಿಕ್ಕಿದೆ. ಆ ವ್ಯಕ್ತಿಯ ಜೀನೋಮ್ ಅನ್ನ ಅಧ್ಯಯನ ಮಾಡಿದ್ದಾರೆ. ಜೀನೋಮ್ ನಮ್ಮ ಜೀನ್ಸ್ಗಳು ಇರುವಂತದ್ದು. ಜೀನ್ ನಲ್ಲಿ ಏನಿರುತ್ತೆ, ಜೆನೆಟಿಕ್ ಡೀಟೇಲ್ಸ್ ಇರುತ್ತೆ, ಆನುವಂಶಿಕ ಮಾಹಿತಿ ಇರುತ್ತೆ. ಹಾಗಾಗಿ ಇದು ಯಾವ ಕಾಲಕ್ಕೆ ಸೇರಿದ್ದು, ಈಜಿಪ್ಟಿನ ಹಳೆಯ ಸಾಮ್ರಾಜ್ಯ ಅದಕ್ಕೆ ಸೇರಿದಂತ ಒಂದು ಅವಧಿ ಇದು, ಆ ಅವಧಿಗೆ ಸೇರಿದ್ದು ಇದು. ಹಾಗಾಗಿ ಅದನ್ನ ಸ್ಟಡಿ ಮಾಡಿದ್ದಾರೆ. ಜೀನೋಮ್ ಸೀಕ್ವೆನ್ಸಿಂಗ್. ಸೀಕ್ವೆನ್ಸ್ ಅಂತಂದ್ರೆ ಏನು? ಸೀಕ್ವೆನ್ಸ್ ಅಂತಂದ್ರೆ ನಮ್ಮ ದೇಹದೊಳಗಡೆ DNA ಇರುತ್ತೆ. ಡಿಎನ್ಎ ಏನಿರುತ್ತೆ, 4 ತರದಿರುತ್ತೆ. ATCG ಅಂತ ಡೀಟೇಲ್ ಆಗಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಓದ್ತೀರಿ. ATCG ಅನ್ನೋದು ಪದೇ ಪದೇ ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿ ಇರುತ್ತೆ. ಅಲ್ಲಿ ATCG, AGC, GCG ಈ ತರ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗಿರುತ್ತೆ. ಪ್ರತಿ ಪ್ಯಾಟರ್ನ್ ಅನ್ನ ಕಂಪ್ಲೀಟ್ ಆಗಿ ಅಧ್ಯಯನ ಮಾಡೋದು. ಆ ಅಧ್ಯಯನ ಮಾಡಿ ಅದ್ರಲ್ಲಿ ಏನಾದ್ರೂ ಬೇರೆ ಬೇರೆ ವಿಷಯಗಳಿತ್ತ, ಅಥವಾ ಯಾವ ರೀತಿ ರೋಗಗಳು ಹರಡಿದ್ದು, ಅಥವಾ ಎಲ್ಲಿ ಚೇಂಜಸ್ ಆಗಿದೆ, ಇದನ್ನೆಲ್ಲ ತಿಳ್ಕೊಳ್ಬಹುದು. ಹಾಗೆ ಅದನ್ನ ಮಾಡಿದ್ದಾರೆ. ಮುಂದೆ ಹೇಳ್ತಾ ಇರೋದು ಓಲ್ಡ್ ಕಿಂಗ್ಡಮ್ ಆಫ್ ಈಜಿಪ್ಟ್. ಇದ್ರ ಬಗ್ಗೆ ಕೆಲವೊಂದು ನೋಡೋದಾದ್ರೆ, ಇದು ಸುಮಾರು 2,686 ಅಥವಾ 2,181 ಬಿಫೋರ್ ಕ್ರಿಶ್ಚಿಯನ್ ಎರಾ ಅಂತಂದ್ರೆ ಬಿಫೋರ್ ಕಾಮನ್ ಎರಾ ಹಾಗೂ ಹೇಳ್ತಾರೆ. ಅಂತಂದ್ರೆ BC 2,686 ವರ್ಷಗಳ ಹಿಂದೆ. ಇದು ಬಿಫೋರ್. ಈಗ ಸುಮಾರು ಟೋಟಲ್ ಆಗಿ ಎಷ್ಟಾಯ್ತು ಹಾಗಾದ್ರೆ 4,000 ವರ್ಷಕ್ಕಿಂತ ಜಾಸ್ತಿ ಹಳೆದಾಯ್ತು. ಹಾಗಾಗಿ ಅಷ್ಟು ಹಿಂದಿನ ಕಾಲದ್ದು. One of the earliest periods of ancient Egyptian history, known for the construction of pyramids and centralized governance under strong pharaohs from the 3rd to 6th dynasties. ಮುಖ್ಯವಾಗಿ ಅಲ್ಲಿ ದೊಡ್ಡ ದೊಡ್ಡ 3ನೇ 6ನೇ ಆಗಿನ ಕಾಲದ ರಾಜವಂಶಗಳ ಆಳ್ವಿಕೆ ಇತ್ತು ಅಲ್ಲಿ. ಹಾಗಾಗಿ ಆಗಿನ ಕಾಲಕ್ಕೆ ಸಂಬಂಧಪಟ್ಟಂತ ಒಂದು ಮಾಹಿತಿ ಇದು. ಫರ್ಟೈಲ್ ಕ್ರೆಸೆಂಟ್, ಈ ಟರ್ಮ್ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಹಿಸ್ಟೋರಿಕ್ ರೀಜನ್ ಆಫ್ ಅರ್ಲಿ ಹ್ಯೂಮನ್ ಸಿವಿಲೈಸೇಷನ್ ಇನ್ ದ ಮಿಡಲ್ ಈಸ್ಟ್. ಇರಾಕ್, ಸಿರಿಯಾ, ಟರ್ಕಿ, ಇರಾನ್ ಎಲ್ಲ ಬರುತ್ತಲ್ವಾ, ಇದಕ್ಕೆ ಮಿಡಲ್ ಈಸ್ಟ್ ಅಂತ ನಾವು ಕರಿತೇವೆ. ಈ ಒಂದು ಭಾಗದಲ್ಲಿ ಕ್ರೆಸೆಂಟ್ ಅಂತಂದ್ರೆ ಒಂದು ಅರ್ಧ ಚಂದ್ರಾಕೃತಿ ಅಂತ. ಕನ್ನಡದಲ್ಲಿ ಇದನ್ನ ಹೀಗೆ ನಾವು ಅನುವಾದ ಮಾಡಿರೋದು ಕರೆಕ್ಟ್ ಅಂತ ಅನ್ಸೋದಿಲ್ಲ, ಆದ್ರೆ ನಿಮ್ಗೆ ಆ ಟರ್ಮ್ ಅರ್ಧ ಚಂದ್ರಾಕೃತಿ ಕ್ರೆಸೆಂಟಿಗೆ ಹೇಳ್ತಾರೆ ಅನ್ನೋದು ಗೊತ್ತಿರ್ಲಿ ಅಂತ ಇಲ್ಲಿ ಕೊಟ್ಟಿರೋದು. ಅಂತಂದ್ರೆ ಫರ್ಟೈಲ್ ಕ್ರೆಸೆಂಟ್ ಅಂತಂದ್ರೆ ಆ ಫರ್ಟೈಲ್ ಲ್ಯಾಂಡ್ ನಿಂದಾಗಿ ಅಲ್ಲಿ ಬೇರೆ ಬೇರೆ ಸಿವಿಲೈಸೇಷನ್ ಹುಟ್ಕೊಳ್ಳುತ್ತೆ, ಅಂತಂದ್ರೆ ನಾಗರಿಕತೆಗಳ ಉದಯ ಆಗುತ್ತೆ. ಅಂಡ್ ದಿಸ್ genome shows about 22% ancestry from early Mesopotamian farmers, suggesting ancient cultural and genetic exchanges with Egypt. ಅಂದ್ರೆ ಈಗ ಸ್ಟಡಿ ಮಾಡಿದಾರಲ್ವಾ, ಇದು ಆಗಿನ ಕಾಲದಲ್ಲಿ ಮೆಸೊಪೊಟೋಮಿಯಾ ರೈತರ ಪೂರ್ವಜರು ಎಲ್ಲಿದ್ರು, ಮತ್ತೆ ಈಜಿಪ್ಟಿನ ಜೊತೆ ಯಾವ ರೀತಿ ಸಾಂಸ್ಕೃತಿಕ ಮತ್ತೆ ಆನುವಂಶಿಕ ವಿನಿಮಯ ಆಗಿತ್ತು, ಮತ್ತೆ ಹೇಗೆ ಅವರವರ ನಡುವೆ ಒಂದು ಸಂಬಂಧ ಬೆಳೀತು ಅನ್ನೋದ್ರ ಬಗ್ಗೆ ಈ ಡೀಟೇಲ್ಸ್ ನಮಗೆ ಕೊಡುತ್ತೆ. ಈ ಡೀಟೇಲ್ಸ್ ಇಂದ ನಾವು ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಮುಂದಿನದು
Iran has formally suspended cooperation with UN's nuclear watchdog IAEA after US and Israeli strikes on its nuclear facilities, halting inspector access and IAEA camera monitoring at key enrichment sites. IAEA ಇದರ ಬಗ್ಗೆ ಕೆಲವು ದಿನಗಳಿಂದ ನೋಡಿದ್ವಿ, ನಿಮ್ಗೆ ನೆನಪಿರ್ಬೇಕು. ಬಹಳ ಇಂಪಾರ್ಟೆಂಟ್ ಅಂತ ಮೊದಲು ಹೇಳಿದ್ದೆ. ಇರಾನ್ ಮತ್ತೆ ಅಮೆರಿಕ US ಬಗ್ಗೆ ನಾವು ಚರ್ಚೆ ಮಾಡಬೇಕಾದ್ರೆ, ಈಗ ಇರಾನ್ ಏನ್ ಮಾಡಿದೆ, ಅದರ ಜೊತೆಗಿನ ಸಹಕಾರವನ್ನ ನಿಲ್ಲಿಸ್ಬಿಟ್ಟಿದೆ. ಅದರ ಜೊತೆ ಸಹಕಾರ ತೆಗೆದುಕೊಳ್ತಾ ಇದ್ದಾರೆ ಅಂತಂದ್ರೆ, ಅಲ್ಲಿನ ಇನ್ಸ್ಪೆಕ್ಟರ್ಗಳು ಬಂದು ಕ್ಯಾಮ್ರಾ ಕಣ್ಗಾವಲುಗಳ ಮೂಲಕ ಯಾವ ರೀತಿ ಎನ್ರಿಚ್ಮೆಂಟ್ ಆಗ್ತಾ ಇದೆ ಅನ್ನೋದೆಲ್ಲ ಚೆಕ್ ಮಾಡ್ತಾ ಇದ್ರು. ಆದ್ರೆ ಯಾವಾಗ ಅಮೆರಿಕ ಮತ್ತೆ ಇಸ್ರೇಲ್ ಒಟ್ಟಾಗಿ ಸೇರ್ಕೊಂಡು ಪರಮಾಣು ದಾಳಿ ಮಾಡಿದ್ವು ಇರಾನ್ ಮೇಲೆ, ಅದಾದ ನಂತರ ಇದು ಈ IAEA ಜೊತೆಗಿನ ಸಹಕಾರವನ್ನ ನಿಲ್ಲಿಸ್ಬಿಟ್ಟಿದೆ. IAEA ಅಂತಂದ್ರೆ ಏನು? ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ, UN agency that monitors nuclear programs worldwide to prevent the spread of nuclear weapons. ಪರಮಾಣು ಶಸ್ತ್ರಾಸ್ತ್ರಗಳ ಹರಡುವಿಕೆನ ತಡೆಯಲಿಕ್ಕೆ ವಿಶ್ವದಾದ್ಯಂತ ಬೇರೆ ಬೇರೆ ಪರಮಾಣು ಕಾರ್ಯಕ್ರಮಗಳನ್ನ ಮೇಲ್ವಿಚಾರಣೆ ಮಾಡೋದು. ಮೊದಲು ಹೇಳಿರೋದ್ರಿಂದ ನೆನಪಿರ್ಬೋದು ಅಂದ್ಕೊಳ್ತೇನೆ. ಈಗ ಇರಾನ್ ಸಸ್ಪೆನ್ಷನ್ ಆಫ್ ಕೋಆಪರೇಷನ್ ರೈಸಸ್ ಸೀರಿಯಸ್ ಗ್ಲೋಬಲ್ ಕನ್ಸರ್ನ್ಸ್ ಅಂಡರ್ ದಿ ನ್ಯೂಕ್ಲಿಯರ್ ನಾನ್ ಪ್ರಾಲಿಫರೇಷನ್ ಟ್ರೀಟಿ. ಪರಮಾಣು ಪ್ರಸರಣ ನಿಷೇಧವನ್ನ ಮಾಡೋದು ಅಂದ್ರೆ ಜಾಸ್ತಿ ಎಲ್ಲ ಕಡೆ ನ್ಯೂಕ್ಲಿಯರ್ ವೆಪನ್ಗಳು ಜಾಸ್ತಿ ಆಗ್ತಾ ಹೋದ್ರೆ ಜಾಗತಿಕವಾಗಿ ಭಯ ಸೃಷ್ಟಿ ಆಗುತ್ತೆ, ಮತ್ತೆ ಬೇರೆ ದೇಶಗಳು ಯಾವುದೇ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಬಹುದು. ಹಾಗಾಗಿ ಆ ಪ್ರಸರಣವನ್ನ ತಡಿಬೇಕು ಅಂತ ಇದು ಗುರಿಯನ್ನ ಇಟ್ಕೊಂಡಿದೆ. ಈಗ ಇರಾನ್ ಅನ್ನೋದು ಅದರ ಜೊತೆಗಿನ ಸಹಕಾರವನ್ನು ನಿಲ್ಲಿಸಿರೋದ್ರಿಂದ ಮುಂದೆ ಬೇರೆ ಬೇರೆ ಕಳವಳಗಳು ವ್ಯಕ್ತ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಟರ್ಮ್ ಬಹಳ ಇಂಪಾರ್ಟೆಂಟ್ ನೋಡಿ. ಸ್ನ್ಯಾಪ್ ಬ್ಯಾಕ್ ಮೆಕ್ಯಾನಿಸಮ್ ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅಂತ ಪ್ಲಿಮ್ಸ್ ಅಲ್ಲಿ ಕೇಳ್ತಾರೆ. ಮೆಕ್ಯಾನಿಸಮ್ ಅಲೌಸ್ ಪಾರ್ಟೀಸ್ ಟು ದಿ 2015 ಇರಾನ್ ನ್ಯೂಕ್ಲಿಯರ್ ಡೀಲ್ JCPOA JACPO to automatically reimpose UN sanction if Iran violates the agreement. Israel is now urging Europe to activate this clause following Iran's recent moves. ಅಂದ್ರೆ ಏನಿದು ಸ್ನ್ಯಾಪ್ ಬ್ಯಾಕ್ ಮೆಕ್ಯಾನಿಸಮ್ ಅಂತ ಕರೀತಾರೆ. ಇದು 2015ರಲ್ಲಿ ಇರಾನ್ ಪರಮಾಣು ಒಪ್ಪಂದ ಆಗಿತ್ತು. ಆ ಒಪ್ಪಂದದ ಪ್ರಕಾರ ಈಗ ಅಲ್ಲಿರುವಂತಹ ಇರಾನ್ ಏನ್ ಮಾಡಿದ್ರು, ಒಪ್ಪಂದವನ್ನ ಇರಾನ್ ಒಂದ್ ವೇಳೆ ಉಲ್ಲಂಘಿಸಿಬಿಟ್ರೆ UN ವಿಶ್ವಸಂಸ್ಥೆ ಮತ್ತೆ ನಿರ್ಬಂಧಗಳನ್ನ ಆಟೋಮೆಟಿಕಲಿ ಅದ್ರ ಮೇಲೆ ಹೇರ್ಲಿಕ್ಕೆ ಅನುಮತಿ ಇದೆ. ಹಾಗಾಗಿ ಈಗ ಇರಾನ್ ಈ ರೀತಿ IAEA ಇಂದ ಹೊರಗೆ ಬಂದಿರೋದ್ರಿಂದ ಅಥವಾ ಅದರ ಜೊತೆಗಿನ ಸಹಕಾರವನ್ನ ನಿಲ್ಲಿಸ್ಬಿಟ್ಟಿರೋದ್ರಿಂದ ಇದನ್ನ ಮತ್ತೆ ಅವ್ರ ಮೇಲೆ ಸ್ನ್ಯಾಪ್ ಬ್ಯಾಕ್ ಮೆಕ್ಯಾನಿಸಮ್ ಮತ್ತೆ ನಿರ್ಬಂಧಗಳನ್ನ ಹಾಕ್ಲಿ ಅಂತ ಇಸ್ರೇಲ್ ಕಾಯ್ತಾ ಇದೆ. ಹಾಗೆ ಯುರೋಪ್ನ ಮೇಲೆ ಸ್ವಲ್ಪ ಮಾತಾಡ್ತಾ ಇದೆ. ಯುರೋಪ್ ಹತ್ರ ಹೋಗಿ ಈ ತರ ಅದ್ರ ಮೇಲೆ ಸ್ವಲ್ಪ ನೀವು ಇಂಥ ನಿರ್ಬಂಧಗಳನ್ನ ಹಾಕಿ ಮುಂದಾಗಿ ಅಂತ ಯುರೋಪ್ನ ಹತ್ರ ಕೇಳ್ಕೊಳ್ತಾ ಇದೆ. ಅದಾದ ನಂತರ ಮುಂದೆ ನ್ಯೂ ಜೀನೋಮ್ ಸ್ಟಡಿ ರಿವೀಲ್ಸ್ ದಟ್ Sinhalese people of Sri Lanka likely migrated from South India around 3000 years ago and mixed heavily with indigenous Adivasi groups, contradicting earlier theories of North Indian origin. ಅಂದ್ರೆ ಮೊದ್ಲೇನ್ ಅನ್ಕೊಂಡಿದ್ರು, ಈಗ ಶ್ರೀಲಂಕಾದಲ್ಲಿ ಇದಾರಲ್ವಾ ಸಿಂಹಳಿಯ ಜನರು, ಸಿಂಹಳೀಸ್ ಅಂತ ಕರೀತೇವೆ, ಅವರು ಮೊದಲು ಉತ್ತರ ಭಾರತದಲ್ಲಿ ಇದ್ರು, ಆಮೇಲೆ ದಕ್ಷಿಣ ಭಾರತದಿಂದ ಶ್ರೀಲಂಕಾಕ್ಕೆ ವಲಸೆ ಹೋದ್ರು ಅಥವಾ ಅಲ್ಲಿ ಹೋಗಿ ತಮ್ಮ ಒಂದು ಜೀವನವನ್ನ ಪ್ರಾರಂಭಿಸಿದ್ರು ಅಥವಾ ಮುಂದುವರೆಸಿದ್ರು ಅಂತ ಅಂದ್ಕೊಂಡಿದ್ರು. ಆದ್ರೆ ಹೊಸ ಜೀನೋಮ್ ಸ್ಟಡಿ ಪ್ರಕಾರ ಏನಂತ ಹೇಳ್ತಾ ಇದ್ದಾರೆ, ಸುಮಾರು 3000 ವರ್ಷದ ಹಿಂದೆ ಇವು ದಕ್ಷಿಣ ಭಾರತದಿಂದ ವಲಸೆ ಬಂದಿದ್ದಾರೆ, ಅಂದ್ರೆ ವಲಸೆ ಹೋಗಿ ಅಲ್ಲಿನ ಆದಿವಾಸಿ ಗುಂಪುಗಳ ಜೊತೆ ಮಿಕ್ಸ್ ಆಗಿದ್ದಾರೆ ಅಂತ ಈಗ ಹೊಸ ಜೀನೋಮ್ ಸ್ಟಡಿ ಹೇಳ್ತಾ ಇದೆ. ಮೊದಲು ಉತ್ತರ ಭಾರತದಲ್ಲೇ ಎಲ್ಲಾ, ಮೊನ್ನೆ ಸಹ ನೋಡಿದ್ವಿ ಕೀಲಾಡಿ ಎಕ್ಸ್ಕವೇಷನ್, ನೆನಪಾಗ್ತಾ ಇದೆಯಾ? ಉತ್ತರ ಭಾರತದಲ್ಲಿ ಮಾತ್ರ ಫಸ್ಟ್ ಜನಾಂಗಗಳಿದ್ವು ಅಂತ ಹೇಳ್ತಾ ಇದ್ರು. ದಕ್ಷಿಣ ಭಾರತದಲ್ಲಿ ಯಾವುದೇ ದೊಡ್ಡ ಬೆಳವಣಿಗೆ ಆಗಿರ್ಲಿಲ್ಲ ಅಂತ ಕೆಲವರು ಹೇಳ್ತಾ ಇದ್ರು ರಿಸರ್ಚ್ ಮಾಡೋರು. ಆದ್ರೆ ಕೀಲಾಡಿ ಎಕ್ಸ್ಕವೇಷನ್ ಆದ ನಂತರ ಇಲ್ಲ, ದಕ್ಷಿಣ ಭಾರತದಲ್ಲೂ ಸಂಗಮ್ ಎರಾ, ಆ ಸಂದರ್ಭದಲ್ಲಿ ಒಳ್ಳೆ ಅರ್ಬನೈಸೇಷನ್ ಇತ್ತು ಅಂತ ಕೆಲವೊಂದು ಗೊತ್ತಾಗ್ತಾ ಇದೆ. ಈಗ ಈ ಸ್ಟಡಿಲಿ ಏನ್ ಹೇಳ್ತಾ ಇದ್ದಾರೆ, ಸಿಂಹಳೀಸ್ ಹೋಗಿರೋದು ದಕ್ಷಿಣ ಭಾರತದಿಂದ, ಉತ್ತರ ಭಾರತದಿಂದ ಅಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. 2 ಟರ್ಮ್ ಇದೆ ನೋಡಿ, ASI ANI. ASI ಅಂತಂದ್ರೆ ಆನ್ಸೆಸ್ಟ್ರಲ್ ಸೌತ್ ಇಂಡಿಯನ್, ಎಸ್ ಅಂತಂದ್ರೆ ಸೌತ್, ಎನ್ ಅಂತಂದ್ರೆ ನಾರ್ತ್, ಅಂಡ್ ಆನ್ಸೆಸ್ಟ್ರಲ್ ನಾರ್ತ್ ಇಂಡಿಯನ್ ಆರ್ 2 ಮೇಜರ್ ಏನ್ಷಿಯಂಟ್ ಜೆನೆಟಿಕ್ ಲೀನೇಜಸ್ ಇನ್ ದ ಇಂಡಿಯನ್ ಸಬ್ ಕಾಂಟಿನೆಂಟ್. Sinhalese show high ASI ancestry, linking them closely with South Indian Dravidian speaking population. ಎರಡಿದೆ, ASI ಮತ್ತೆ ANI ಅಂತ. ಅಂದ್ರೆ ಆನುವಂಶಿಕತೆ ದಕ್ಷಿಣ ಭಾರತಕ್ಕೆ ಸೇರ್ಕೊಂಡಿದ್ಯಾ ಅಥವಾ ಉತ್ತರ ಭಾರತಕ್ಕೆ ಸೇರ್ಕೊಂಡಿದ್ಯಾ ಅನ್ನೋದನ್ನ ಹೇಳ್ತವೆ. ಎಸ್ ಅಂತಂದ್ರೆ ಸೌತ್ ದಕ್ಷಿಣ ಭಾರತ, ಏನಂತಂದ್ರೆ ನಾರ್ತ್ ಉತ್ತರ ಭಾರತ. ಈಗ ಸಿಂಹಳಿಯರಿದಾರಲ್ವಾ, ಇವರು ನಮ್ಮ ಪೂರ್ವಜರನ್ನ ASI ಅಲ್ಲಿ ಹೆಚ್ಚು ಹೊಂದಿದ್ದಾರೆ
ಸೌತ್ ಇಂಡಿಯಾದಲ್ಲಿ ಅವರ ಪೂರ್ವಜರು ಇದ್ರು ಅಂತ ಈ ಸ್ಟಡಿ ಹೇಳ್ತಾ ಇದೆ. ಮತ್ತೆ ಅವರ ಭಾಷೆ ಸಹ ದ್ರಾವಿಡ ಭಾಷೆ, ದಕ್ಷಿಣ ಭಾರತದ ದ್ರಾವಿಡಿಯನ್ ಲ್ಯಾಂಗ್ವೇಜಸ್ ಇದೆಯಲ್ವಾ, ಅದರ ಜೊತೆ ಹೆಚ್ಚು ಮ್ಯಾಚ್ ಆಗುತ್ತೆ. ಇನ್ ಎಂಡೋಗ್ಯಾಮಿ ಇನ್ ಆದಿವಾಸಿ ಕ್ಲಾನ್ಸ್. ಎಂಡೋಗ್ಯಾಮಿ ಅಂತಂದ್ರೆ ಅಂತರ್ವಿವಾಹ, ಅಂದ್ರೆ ಒಂದೇ ಸೇಮ್ ಗ್ರೂಪ್ ನೊಳಗೆ ಆಗೋದು. ಮ್ಯಾರಿಯಿಂಗ್ ವಿತ್ ಇನ್ ದಿ ಸೇಮ್ ಗ್ರೂಪ್ ಇಸ್ ಕಾಮನ್ ಅಮಂಗ್ ಶ್ರೀಲಂಕಾಸ್ ಆದಿವಾಸಿ ಕ್ಲಾನ್ಸ್ ಅಂಡ್ ಹ್ಯಾಸ್ ಲೆಡ್ ಟು ಲೋ ಜೆನೆಟಿಕ್ ಡೈವರ್ಸಿಟಿ, ಎಸ್ಪೆಷಲಿ ಅಮಂಗ್ ದಿ ಇಂಟೀರಿಯರ್ ಆದಿವಾಸಿ, ಇಂಪ್ಯಾಕ್ಟಿಂಗ್ ಬೋತ್ ದರ್ ಹೆಲ್ತ್ ಅಂಡ್ ಪಾಪ್ಯುಲೇಷನ್ ಸ್ಟ್ರಕ್ಚರ್. ಮೊನ್ನೆ ಒಂದ್ಸಾರಿ ಹೇಳಿದೆ ನಿಮ್ಗೆ, ಜೀನ್ ಡೈವರ್ಸಿಟಿ ಜಾಸ್ತಿ ಆದಷ್ಟು ಆ ಜೀನ್ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂತಂದ್ರೆ ದಕ್ಷಿಣ ಭಾರತದವರು ಉತ್ತರ ಭಾರತನ ಮದುವೆ ಆದ್ರೆ ಅವರಿಗೆ ಹುಟ್ಟುವ ಮಗು ಹೆಚ್ಚು ಸ್ಟ್ರೆಂತ್ ಹೊಂದಿರುತ್ತೆ, ಅವರಿಗೆ ಹೆಚ್ಚು ಆ ಮಗು ಹೆಚ್ಚು ಬಲಶಾಲಿ ಆಗಿರುತ್ತೆ. ಯಾಕಂತಂದ್ರೆ ಬೇರೆ ಬೇರೆ ಪ್ರದೇಶಗಳ ಗುಣಲಕ್ಷಣಗಳು ಆ ಜೀನ್ ನಲ್ಲಿ ಇರುತ್ತೆ, ಬೇರೆ ಬೇರೆ ಪ್ರದೇಶಗಳ ರೋಗಗಳನ್ನ ತಡೆಗಟ್ಟುವ ಸಾಮರ್ಥ್ಯ ಸಹ ಜೀನ್ ನಲ್ಲಿ ಇರುತ್ತೆ. ಆದ್ರೆ ಎಂಡೋಗ್ಯಾಮಿ ಅಂತಂದ್ರೆ ಏನು, ಒಂದೇ ಗ್ರೂಪ್ ನಲ್ಲಿ ಇರುವಂತಹ ವ್ಯಕ್ತಿಗಳನ್ನ ಮದುವೆ ಆಗೋದು. ಅಂದ್ರೆ ಆವಾಗ ಅವರಿಗೆ ಹುಟ್ಟುವ ಮಕ್ಕಳು ಅಷ್ಟು ಬಲಿಷ್ಠರಾಗಿರೋದಿಲ್ಲ. ಅವಾಗ ಏನಾಗುತ್ತೆ, ಕೆಲವೊಂದು ಹೆಲ್ತ್ ಎಫೆಕ್ಟ್, ರೋಗಗಳು ಬರಬಹುದು, ಪಾಪ್ಯುಲೇಷನ್ ಸ್ಟ್ರಕ್ಚರ್ ಚೇಂಜ್ ಆಗ್ತಾ ಹೋಗ್ಬಹುದು. ಹೀಗಾಗಿ ಎಂಡೋಗ್ಯಾಮಿಯನ್ನ ನೀವು ಸೊಸೈಟಿಯಲ್ಲಿ ಇನ್ನೂ ಚೆನ್ನಾಗಿ ಓದ್ತೀರಿ. ಎಂಡೋಗ್ಯಾಮಿ ಈ ತರ ಸಾಮಾಜಿಕವಾಗಿ ಏನೇನು ವ್ಯವಸ್ಥೆಗಳಿರುತ್ತೆ ಅನ್ನೋದೆಲ್ಲ ಅವಾಗ ನೋಡ್ತೀರಿ. ಇಲ್ಲಿ ಎಂಡೋಗ್ಯಾಮಿ ಅಂತಂದ್ರೆ ಒಂದು ಅಂತರ್ವಿವಾಹ, ಒಂದೇ ಗುಂಪಿನೊಳಗೆ ವಿವಾಹ ಆಗೋದು. ಅದರಿಂದ ಆನುವಂಶಿಕ ವೈವಿಧ್ಯತೆ ಕಡಿಮೆ ಆಗುತ್ತೆ. ಕಡಿಮೆ ಆಗ್ತಾ ಇರೋದ್ರಿಂದ ಆ ಒಂದು ಆರೋಗ್ಯ ಮತ್ತೆ ಜನಸಂಖ್ಯೆಯ ಒಂದು ಸ್ಟ್ರಕ್ಚರ್ ಮೇಲೆ ಇದು ಪರಿಣಾಮವನ್ನ ಬೀರುತ್ತೆ. ಮುಂದಿನದು, ಆಲ್ದೋ ಗಿಗ್ ಅಂಡ್ ಪ್ಲಾಟ್ಫಾರ್ಮ್ ವರ್ಕರ್ಸ್ ಆರ್ ಟೆಕ್ನಿಕಲಿ ಕವರ್ಡ್ ಅಂಡರ್ ಇಂಡಿಯಾಸ್ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ, ದ ಲ್ಯಾಕ್ ಆಫ್ ಸಪರೇಟ್ ಕ್ಲಾಸಿಫಿಕೇಶನ್ ಪ್ರಿವೆಂಟ್ಸ್ ಪ್ರಾಪರ್ ಟ್ರ್ಯಾಕಿಂಗ್ ಆಫ್ ದರ್ ವರ್ಕಿಂಗ್ ಕಂಡೀಷನ್ಸ್, ಲೀಡಿಂಗ್ ಟು ಪಾಲಿಸಿ ಗ್ಯಾಪ್ಸ್ ಡಿಸ್ಪೈಟ್ ರೀಸೆಂಟ್ ಗವರ್ಮೆಂಟ್ ರೆಕಗ್ನಿಷನ್. ಗಿಗ್ ಮತ್ತೆ ಪ್ಲಾಟ್ಫಾರ್ಮ್ ವರ್ಕರ್ಗಳು ಏನು, ಯಾರು ಇವರು ಅಂತ ನಿಮ್ಗೆ ಗೊತ್ತಿದ್ರೆ ನೆನಪು ಮಾಡ್ಕೊಳ್ಳಿ. ಇದು ಹೇಳ್ತೇನೆ. ಭಾರತದಲ್ಲಿ ಏನ್ ಮಾಡ್ತಾರೆ, ನಾವು ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಅಂತ ಮಾಡ್ತೇವೆ. ಅದರಲ್ಲಿ ಎಲ್ಲಾ ರೀತಿಯ ವರ್ಕರ್ಗಳನ್ನ ಸಮೀಕ್ಷೆ ಮಾಡ್ತೇವೆ. ಹಾಗಾಗಿ ಅದರಲ್ಲಿ ಟೆಕ್ನಿಕಲಿ ಇವರನ್ನ ಅವರು ವರ್ಕರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಆದ್ರೆ ಅಲ್ಲಿ ಅವರ ಕೆಲಸ ಯಾವ ರೀತಿ ನಡೀತಾ ಇದೆ ಅದರ ಮೇಲ್ವಿಚಾರಣೆ ಮಾಡ್ಲಿಕ್ಕೆ ಸರಿಯಾದ ಕ್ರಮಗಳು ಇಲ್ಲ. ಸರ್ಕಾರ ಗಿಗ್ ವರ್ಕರ್ಸ್ ಗಳಿಗೆ, ಪ್ಲಾಟ್ಫಾರ್ಮ್ ವರ್ಕರ್ಸ್ ಗಳಿಗೆ ನಾವು ಹೊಸ ಹೊಸ ಕ್ರಮಗಳನ್ನ ಕೈಗೊಳ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ರು ಸಹ, ಆಕ್ಚುಲಿ ಇನ್ ರಿಯಾಲಿಟಿ ದೇರ್ ಇಸ್ ನೋ ಗ್ರೋತ್, ದೇರ್ ಇಸ್ ವಾಸ್ಟ್ ಡಿಫರೆನ್ಸ್ ಬಿಟ್ವೀನ್ ರಿಯಾಲಿಟಿ ಅಂಡ್ ದಿ ಪಾಲಿಸಿ ಅಂತ ಇಲ್ಲಿ ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಗಿಗ್ ಅಂಡ್ ಪ್ಲಾಟ್ಫಾರ್ಮ್ ವರ್ಕರ್ಸ್ ಯಾರು ಇವರು? ಗಿಗ್ ವರ್ಕರ್ಸ್ ಆರ್ ಇಂಡಿವಿಜುವಲ್ಸ್ ಹೂ ಅರ್ನ್ ಥ್ರೂ ಶಾರ್ಟ್ ಟರ್ಮ್ ಟಾಸ್ಕ್ ಬೇಸ್ಡ್ ಜಾಬ್ಸ್ ವಿತೌಟ್ ಅ ಫಿಕ್ಸ್ಡ್ ಎಂಪ್ಲಾಯರ್ ಎಂಪ್ಲಾಯಿ ರಿಲೇಶನ್ಶಿಪ್. ನಿಮ್ಗೆ ಗೊತ್ತಿದೆ, ಈಗ ಆನ್ಲೈನ್ ಅಲ್ಲಿ ಸ್ವಿಗ್ಗಿ, ಝೊಮ್ಯಾಟೊ, ಓಲಾ, ಊಬರ್, ರ್ಯಾಪಿಡೋ ಅಂತೆಲ್ಲ ಹೇಳ್ತಿದ್ವಲ್ವಾ, ಇದೆಲ್ಲ ಇದರಲ್ಲಿ ಬರ್ತಾರೆ. ಅಂತಂದ್ರೆ ಪರ್ಮನೆಂಟ್ ವರ್ಕ್ ಅಲ್ಲ ಇದು, ಒಂದು ಶಾರ್ಟ್ ಟರ್ಮ್ ಆಗಿರುತ್ತೆ, ಮತ್ತೆ ಅದು ಎಕ್ಸ್ಟೆಂಡ್ ಆಗ್ತಾ ಹೋಗ್ಬಹುದು. ಒಂದು ಟಾಸ್ಕ್ ಇರುತ್ತೆ, ಟಾಸ್ಕ್ ಮೇಲೆ ಅವರಿಗೆ ಹಣ ಸಿಗ್ತಾ ಹೋಗುತ್ತೆ. ಎಂಪ್ಲಾಯರ್ ಒಂದು ದೊಡ್ಡ, ನೀನು ಹೇಳಿದ್ದೆ ಎಂಪ್ಲಾಯರ್ ಅಂತಂದ್ರೆ ಏನು, ಎಂಪ್ಲಾಯಿ ಅಂತಂದ್ರೆ ಏನು ಅಂತ ಹೇಳಿದ್ದೆ, ನೆನಪು ಮಾಡ್ಕೊಳ್ಳಿ. ಆ ಒಂದು ರಿಲೇಶನ್ಶಿಪ್ ಇಲ್ಲಿ ಇರೋದಿಲ್ಲ. ಈಗ ಅಂತಂದ್ರೆ ಹಾಗೆ. ಪ್ಲಾಟ್ಫಾರ್ಮ್ ವರ್ಕರ್ಸ್ ಅಂತಂದ್ರೆ ಏನು, ಅದೇ ರೀತಿ ಕೆಲಸಗಳನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ ಗಳಲ್ಲಿ ಮಾಡೋರು. ಈಗ ಹೊರಗಡೆ ಮಾಡಿದ್ರೆ ಗಿಗ್ ವರ್ಕರ್ಸ್, ಅದರ ಸಬ್ ಗ್ರೂಪ್ ಅಂತ ಹೇಳ್ಬಹುದು ಪ್ಲಾಟ್ಫಾರ್ಮ್ ವರ್ಕರ್ಸ್ ಗಳಿಗೆ. ಅಂತಂದ್ರೆ ಈಗ ಕೆಲವರು ಈಗೆಲ್ಲ ಆನ್ಲೈನ್ ಸ್ಕ್ಯಾಮ್ ಗಳಲ್ಲಿ ನೀವು ಡೇಟಾ ಎಂಟ್ರಿ ಜಾಬ್ ಗಳಂತ ಕೇಳ್ತಾ ಇರ್ತೀರಿ. ಆ ಡೇಟಾ ಎಂಟ್ರಿ ಜಾಬ್ ಎಲ್ಲೋ ಒಂದು ದೂರದಲ್ಲಿ ಆನ್ಲೈನ್ ಜಾಬ್ ಗಳೆಲ್ಲ ಮಾಡ್ತಾ ಇರ್ತಾರಲ್ವಾ, ಅದು ಪ್ಲಾಟ್ಫಾರ್ಮ್ ವರ್ಕರ್ಸ್ ತರ. ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಎಷ್ಟೋ ಜನ ಸ್ಕಿಲ್ ಕಲಿತಾರೆ, ಅದ್ ಮಾಡ್ಕೊಂಡು ಮನೆಯಿಂದಾನೇ ಹಣ ಗಳಿಸ್ತಾರೆ ಅಂತ ಹೇಳ್ತಾ ಇರ್ತಾರಲ್ವಾ, ಅದೆಲ್ಲ ಪ್ಲಾಟ್ಫಾರ್ಮ್ ವರ್ಕರ್ಸ್ಗಳು. ಅಂದ್ರೆ ಅವರಿಗೂ ಸಹ ಫ್ರೀಲ್ಯಾನ್ಸಿಂಗ್ ಅಂತ ಹೇಳ್ತಾರೆ. ಅಂತಂದ್ರೆ ವರ್ಕ್ನ ಮೇಲೆ ಅಥವಾ ವೀಕ್ಲಿ ಅವರಿಗೆ ಸ್ಯಾಲ್ರಿ ಪೇ ಆಗುತ್ತೆ, ಕಂಪ್ಲೀಟ್ ಆಗಿ ಪರ್ಮನೆಂಟ್ ಆಗಿ ವರ್ಕ್ ಸಿಕ್ಕಿರೋದಿಲ್ಲ, ಮತ್ತೆ ಅದು ಎಕ್ಸ್ಟೆಂಡ್ ಆಗ್ತಾ ಹೋಗ್ಬೋದು. ಬೋತ್ ವರ್ ಲೀಗಲಿ ರೆಕಾಗ್ನೈಸ್ಡ್ ಇನ್ ದ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ 2020. ಈ ಕಿಕ್ ಮತ್ತೆ ಪ್ಲಾಟ್ಫಾರ್ಮ್ ವರ್ಕರ್ಗಳನ್ನ ರೆಕಾಗ್ನೈಸ್ ಮಾಡಿದ್ದಾರೆ ಸಾಮಾಜಿಕ ಭದ್ರತಾ ಸಂಹಿತೆ 2020ರಲ್ಲಿ. ಆದ್ರೆ ನಿಜವಾಗ್ಲೂ ರಿಯಾಲಿಟಿಯಲ್ಲಿ ಅವರಿಗೆ ಕೆಲವೊಂದು ಸಮಸ್ಯೆಗಳು, ಅಂತಂದ್ರೆ ಅವರ ವರ್ಕಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಎದುರಾಗ್ತಾ ಇದೆ. ಇನ್ನು ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಯಾರು ಮಾಡ್ತಾರೆ ಇದನ್ನ? ಕಂಡಕ್ಟೆಡ್ ಬೈ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಅಂಕಿಅಂಶದ ಸಚಿವಾಲಯ. ಇಂಡಿಯಾಸ್ ಕೀ ಸೋರ್ಸ್ ಆಫ್ ಎಂಪ್ಲಾಯ್ಮೆಂಟ್ ಡೇಟಾ. ಮುಖ್ಯವಾಗಿ ಉದ್ಯೋಗ ಯಾವ ಮಟ್ಟದಲ್ಲಿದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಈ ಒಂದು PLFS ಸರ್ವೆ ಬಹಳ ಇಂಪಾರ್ಟೆಂಟ್. ಬಟ್ ಇಟ್ಸ್ ಕರೆಂಟ್ ಫಾರ್ಮ್ಯಾಟ್ ಫೇಲ್ಸ್ ಟು ಕ್ಯಾಪ್ಚರ್ ಗಿಗ್ ವರ್ಕರ್ಸ್ ಡಿಸ್ಟಿಂಕ್ಟ್ಲಿ. ಆದ್ರೆ ಈ ಗಿಗ್ ಕಾರ್ಮಿಕರನ್ನ ಸ್ಪಷ್ಟವಾಗಿ ಗುರುತಿಸೋದ್ರಲ್ಲಿ ಈ ಒಂದು ಸರ್ವೆ ವಿಫಲ ಆಗ್ಬಿಟ್ಟಿದೆ. ಮೇಕಿಂಗ್ ಇಟ್ ಹಾರ್ಡರ್ ಟು ಡಿಸೈನ್
ಎವಿಡೆನ್ಸ್ ಬೇಸ್ಡ್ ವೆಲ್ಫೇರ್ ಸ್ಕೀಮ್ಸ್ ಫಾರ್ ದಿಸ್ ಎಮರ್ಜಿಂಗ್ ಲೇಬರ್ ಕ್ಲಾಸ್. ಯಾವಾಗ ನಮ್ಮ ಹತ್ರ ಡೇಟಾ ಕರೆಕ್ಟ್ ಆಗಿರುವುದಿಲ್ವೋ, ಯಾವಾಗ ಮಾಹಿತಿನೇ ಇರೋದಿಲ್ವೋ, ಆವಾಗ ಅದಕ್ಕೆ ಸಂಬಂಧಪಟ್ಟಂತ ಪಾಲಿಸಿಯನ್ನ ಸರಿಯಾಗಿ ರೂಪಿಸ್ಲಿಕ್ಕೆ ಆಗೋದಿಲ್ಲ. ಒಂದು ಪಾಲಿಸಿ ರೂಪಿಸಬೇಕು ಅಂತಂದ್ರೆ ಮೊದಲು ನಿಜವಾಗ್ಲೂ ಏನ್ ನಡೀತಾ ಇದೆ ಅನ್ನುವಂತ ಮಾಹಿತಿ ಬೇಕು. ಆದ್ರೆ ಇಲ್ಲಿ ಗಿಗ್ ವರ್ಕರ್ಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿನೇ ಕರೆಕ್ಟ್ ಆಗಿ ಕಲೆಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅವರಿಗೆ ಸಂಬಂಧಪಟ್ಟಂತಹ ಕಲ್ಯಾಣ ಕ್ರಮಗಳನ್ನ, ಯೋಜನೆಗಳನ್ನ ರೂಪಿಸೋದಕ್ಕೂ ಕಷ್ಟ ಆಗ್ತಾ ಇದೆ. ಇನ್ನು ಕ್ವಶನ್ ನೋಡ್ತಾ ಹೋಗೋಣ. ವಿತ್ ರೆಫರೆನ್ಸ್ ಟು ದಿ ಇನ್ಸಿನರೇಷನ್ ಆಫ್ ಹಜಾರ್ಡಸ್ ವೇಸ್ಟ್ ಇನ್ ಇಂಡಿಯಾ, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. ಮೊದಲನೇದು ನೋಡಿ, ಇನ್ಸಿನರೇಷನ್ ಇಸ್ ಅ ಮೆಥಡ್ ಏಮ್ಡ್ ಅಟ್ ನ್ಯೂಟ್ರಲೈಸಿಂಗ್ ಹಜಾರ್ಡಸ್ ವೇಸ್ಟ್ by converting it into non-toxic or significantly less toxic ash and gases. ಹೌದಾ? ನೋಡಿ, ನ್ಯೂಟ್ರಲೈಸ್ ಮಾಡೋದಾ. ಎರಡನೇದು, ಸೈಂಟಿಫಿಕ್ ಲ್ಯಾಂಡ್ ಫಿಲ್ ಆಫ್ ಇನ್ಸಿನರೇಷನ್ ರೆಸಿಡ್ಯೂ ಇಸ್ ಮ್ಯಾಂಡೇಟರಿ ಸ್ಟೆಪ್ ಅಂಡರ್ ಇಂಡಿಯನ್ ಎನ್ವೈರನ್ಮೆಂಟಲ್ ರೆಗ್ಯುಲೇಷನ್. ಮೂರನೇದು, ಲೀಗಲ್ ಫ್ರೇಮ್ವರ್ಕ್ ಗವರ್ನಿಂಗ್ ಸಚ್ ಇನ್ಸಿನರೇಷನ್ ಪ್ರಾಕ್ಟಿಸಸ್ ಇನ್ಕ್ಲೂಡ್ಸ್ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ರೂಲ್ಸ್ 1986. ನೋಡಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ರೂಲ್ಸ್ 1986 ಅಂತ ಹೇಳ್ತಾ ಇದ್ದಾರೆ. ಸ್ಟೇಟ್ಮೆಂಟ್ ಕರೆಕ್ಟ್ ಹಾಗಾದ್ರೆ ಓನ್ಲಿ 1 and 2 ಆರ್ ಕರೆಕ್ಟ್. ನೋಡಿ, ಹಜಾರ್ಡಸ್ ಅಂಡ್ ಅದರ್ ವೇಸ್ಟ್ ಮ್ಯಾನೇಜ್ಮೆಂಟ್ ಟ್ರಾನ್ಸ್ಬೌಂಡರಿ ಮೂವ್ಮೆಂಟ್ ರೂಲ್ಸ್, ಇದು ನಿಜವಾಗ್ಲೂ ಅಲ್ಲಿ ನಾವು ಚರ್ಚೆ ಮಾಡಿರೋದು ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ರೂಲ್ಸ್ 1986 ಅಲ್ಲಿ ಬಂದಿರೋದು ಆಕ್ಟ್, ಅದು ರೂಲ್ಸ್ ಅಲ್ಲ ಮೊದಲನೇ ಅಂಶ. ಮತ್ತೆ ಆ ಆಕ್ಟ್ ನ ಅಡಿಯಲ್ಲಿ ಸಹ ಏನಾಗಿರುತ್ತೆ, ಈ ಕೆಲವೊಂದು ರೂಲ್ಸ್ ಗಳನ್ನ ನಾವು ತಂದಿರುತ್ತೇವೆ. ಆಕ್ಟ್ ಮತ್ತೆ ರೂಲ್ಸ್ ಬಗ್ಗೆ ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ಒಂದು ಆಕ್ಟ್ ಬಂದಿದೆ ಅಂತಂದ್ರೆ ಅದು ಕಾಂಪ್ರಿಹೆನ್ಸಿವ್ ಆಗಿ, ಬ್ರಾಡ್ ಆಗಿ ಕೆಲವು ಅಂಶಗಳನ್ನ ಪ್ರಸ್ತಾಪನೆ ಮಾಡುತ್ತೆ. ಆ ಪ್ರಸ್ತಾಪಿಸಿದ ಅಂಶಗಳನ್ನ ಕರೆಕ್ಟ್ ಆಗಿ ನಾವು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ತರೋದು ರೂಲ್ಸ್ಗಳು. ಆಕ್ಟ್ ನಲ್ಲಿ ಬ್ರಾಡ್ ಆಗಿ ಹೇಳಿರ್ತಾರೆ, ರೂಲ್ಸ್ ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ಡ್ ಆಗಿ ಏನ್ ಮಾಡ್ಬೇಕು ಅನ್ನೋದಿರುತ್ತೆ. ಮುಖ್ಯವಾಗಿ ಈ ಆಕ್ಟ್ ಅನ್ನ ತರೋದು ಯಾರು? ಲೆಜಿಸ್ಲೇಟಿವ್ ಅಂತಂದ್ರೆ ನಾವು ಸಂಸತ್ತು, ಮತ್ತೆ ಇದನ್ನ ರೂಲ್ಸ್ ಅನ್ನ ಮಾಡೋದು ಎಕ್ಸಿಕ್ಯೂಟಿವ್ಸ್ಗಳು. ಹಾಗಾಗಿ ಕ್ವಾಲಿಟಿಲಿ ಡೀಟೇಲ್ ಆಗಿ ನೋಡ್ತೀರಿ, ಆದ್ರೂ ಸ್ವಲ್ಪ ಒಂದು ಚಿಕ್ಕದಂತ ವಿವರಣೆ ಕೊಟ್ಟಿದ್ದೇನೆ. ಇನ್ನು ಮುಂದಿನ ಕ್ವಶನ್, ವೈ ವಾಸ್ ಅ ಮ್ಯಾಚ್ಡ್ ಕೇಸ್ ಕಂಟ್ರೋಲ್ ಸ್ಟಡಿ ಪರ್ಟಿಕ್ಯುಲರ್ಲಿ ಸೂಟೇಬಲ್ ಫಾರ್ ಇನ್ವೆಸ್ಟಿಗೇಟಿಂಗ್ ಸಡನ್ ಡೆತ್ಸ್ ಇನ್ ಯಂಗ್ ಅಡಲ್ಟ್ಸ್ ಪೋಸ್ಟ್ ಕೋವಿಡ್ ಆಸ್ ಕಂಡಕ್ಟೆಡ್ ಬೈ ICMR NCTC. ಇದು ಗೊತ್ತಾಗ್ಬೇಕು ನಿಮ್ಗೆ. ಇಟ್ ಅಲೋಸ್ ರಿಸರ್ಚರ್ಸ್ ಟು ಕನ್ಫರ್ಮ್ causation by randomly assigning subjects to exposure groups. It compares individuals who experienced the outcome with similar individuals who did not to identify associated risk factors. ಇದೇ ಸರಿಯಾದ ಉತ್ತರ. ನಿಮ್ಗೆ ನೋಡ್ಕೊಳ್ಳಿ ಗೊತ್ತಾಗಬೇಕು. ಯಾಕಂತಂದ್ರೆ ಯಾರು ಸಮಸ್ಯೆಯನ್ನು ಅನುಭವಿಸಿದಾರೋ ಅಥವಾ ಯಾರು ಡೆತ್ ಆಗಿದಾರೋ ಅವ್ರ ಜೊತೆ ಯಾರು ಹೆಲ್ದಿ ಆಗಿದಾರೋ ಅವ್ರನ್ನ ಕಂಪೇರ್ ಮಾಡ್ತಾರೆ. ಅದಕ್ಕೆ ಏನಂತ ಕರೀತಾರೆ? ಮ್ಯಾಚ್ಡ್ ಕೇಸ್ ಕಂಟ್ರೋಲ್ ಸ್ಟಡಿ. ಮುಂದಿನ ಕ್ವಶನ್ ನೋಡಿ, ವಿತ್ ರೆಫರೆನ್ಸ್ ಟು ದಿ recent genome study on the origins of the Sinhalese population, consider the following statement. Study suggests that Sinhalese people have stronger ancestral links to South India than to North India. The findings challenge earlier migration theories based on cultural or linguistic similarities. Genetic evidence shows that Sinhalese ancestry is predominantly from ANI lineage. ಯಾವುದು ಕರೆಕ್ಟ್ ಹಾಗಾದ್ರೆ? 1 and 2 ಆರ್ ಕರೆಕ್ಟ್, ಹೌದಲ್ವಾ? ಆದ್ರೆ ಮೂರನೇದು ಇನ್ಕರೆಕ್ಟ್. ಯಾಕೆ? ANI ಅಲ್ಲ, ಅದು ASI. ನಾರ್ತ್ ಇಂಡಿಯಾ ಅಲ್ಲ, ಸೌತ್ ಇಂಡಿಯಾದಲ್ಲಿ ಅವರ ಲೀನೇಜ್, ಅವರ ಪೂರ್ವಜರು ಇದ್ರು ಅಂತ ಈ ಥಿಯರಿ ಹೇಳ್ತಾ ಇದೆ, ಈ ಒಂದು ಸ್ಟಡಿ ಹೇಳ್ತಾ ಇದೆ. ಇನ್ನು ವಿತ್ ರೆಫರೆನ್ಸ್ ಟು ಗಿಗ್ ಅಂಡ್ ಪ್ಲಾಟ್ಫಾರ್ಮ್ ವರ್ಕರ್ಸ್ ಇನ್ ಇಂಡಿಯಾ, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. Code on Social Security 2020 is the first legislation to legally recognize both gig and platform workers. Gig workers are currently tracked distinctly and comprehensively under the Periodic Labor Force Survey. Platform workers are subset of gig workers who operate through digital interfaces. ಯಾವ್ದು ಕರೆಕ್ಟು ಅಥವಾ ಎಷ್ಟು ಕರೆಕ್ಟು? ಓನ್ಲಿ 2, 1 and 3 ಆರ್ ಕರೆಕ್ಟು. ನಾವು ಆ ಒಂದು ಸೆಕ್ಯೂರಿಟಿ ರೂಲ್ಸ್ ಅಥವಾ ಒಂದು ಸೆಕ್ಯೂರಿಟಿ 2020 ಆ ಕೋಡ್ನ ಮೂಲಕ ಅವರಿಗೆ ಒಂದು ರೆಕಗ್ನಿಷನ್ ಕೊಟ್ಟಿದ್ದೇವೆ. ಆದ್ರೆ ಎರಡನೇದು ಇನ್ಕರೆಕ್ಟ್. ನೋಡಿ, PLFS ನಲ್ಲಿ ಡಿಸ್ಟಿಂಕ್ಟ್ ಆಗಿ ಅವ್ರನ್ನ ರೆಕಗ್ನೈಸ್ ಮಾಡ್ಲಿಕ್ಕೆ ಅಥವಾ ಟ್ರ್ಯಾಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದು ಸಮಸ್ಯೆ. ಮೂರನೇ ಸಹ ಕರೆಕ್ಟ್. ಇವತ್ತಿನ ವೊಕ್ಯಾಬ್ಯುಲರಿ ನೋಡೋದಾದ್ರೆ, ದ ಯಂಗ್ ಆರ್ಟಿಸ್ಟ್ ಮೂಡ್ ವಾಸ್ ಆಫನ್ ಫಿಕಲ್. ಫಿಕಲ್ ಅಂತಂದ್ರೆ ಅಸ್ಥಿರವಾಗಿರೋದು, ಚಂಚಲ ಆಗಿರೋದು. ಒಬ್ಬ ಆರ್ಟಿಸ್ಟ್ ಇದ್ದ, ಯಂಗ್ ಆರ್ಟಿಸ್ಟ್, ಆದ್ರೆ ಅವನ ಮೂಡ್ ಅವಾಗ ಚೇಂಜ್ ಆಗ್ತಾ ಇತ್ತು. ಚೇಂಜಿಂಗ್ ಕ್ವಿಕ್ಲಿ ವಿತ್ ದಿ ಸ್ಲೈಟೆಸ್ಟ್ ಕ್ರಿಟಿಸಿಸಮ್. ಯಾರಾದ್ರೂ ಸಣ್ಣ ಟೀಕೆ ಮಾಡಿದ್ರು ಸಹ ಅವನ ಮೂಡ್ ಚೇಂಜ್ ಆಗಿ ತುಂಬಾ ಬೇಸರ ಪಟ್ಕೊಳ್ತಾ ಇದ್ದ.
ವೆನ್ ಹಿಸ್ ಲಾಸ್ಟ್ ಪೇಂಟಿಂಗ್ ರಿಸೀವ್ಡ್ ಅ ಸ್ಮ್ಯಾಕ್ ಡಿಸ್ಅಪ್ರೂವಲ್ ಫ್ರಾಮ್ ದ ಕ್ರಿಟಿಕ್ಸ್. ಕೊನೆಯ ಬಾರಿ ಒಂದು ಚಿತ್ರ ಬಿಡಿಸಿದ್ದ, ಆದ್ರೆ ಅದಕ್ಕೆ ಸ್ಮ್ಯಾಕ್ ಆಫ್ ಡಿಸ್ಅಪ್ರೂವಲ್. ಡಿಸ್ಅಪ್ರೂವಲ್ ಅಂತಂದ್ರೆ ಅದನ್ನ ಟೀಕೆ ಮಾಡಿದ್ರು ಟೀಕಾಕಾರರು. ಸ್ಮ್ಯಾಕ್ ಅಂತಂದ್ರೆ ಬಡಿಯೋದು, ಹೊಡೆಯೋದು ಅಂತಂದ್ರೆ. ಇಲ್ಲಿ ಅದರ ಅರ್ಥ ಏನಂತಂದ್ರೆ ತುಂಬಾ ತೀಕ್ಷ್ಣವಾಗಿ ಅದಕ್ಕೆ ಟೀಕೆ ಮಾಡಿದ್ರು. ಹಿ ಫೆಲ್ಟ್ ಅ ಸಡನ್ ಅಗೋನಿ. ಆ ಟೀಕೆಯಿಂದಾಗಿ ಅವನಿಗೆ ಏನಾಗುತ್ತೆ, ಯಾತನೆ ಆಗುತ್ತೆ ಅಥವಾ ಸಫರ್. ಅವನು ಅದನ್ನ ಸಹಿಸಿಕೊಳ್ಳಿಕ್ ಆಗ್ಲಿಲ್ಲ. ಯಟ್ ಹಿಸ್ ಡಿಟರ್ಮಿನೇಷನ್ ವಾಸ್ ಅಫಿಕ್ಸ್ಡ್ ಟು ಹಿಸ್ ಆಂಬಿಷನ್. ಆದ್ರೆ ಅವನಿಗೆ ಆ ಛಲ ಇತ್ತು. ಅಫಿಕ್ಸ್ಡ್ ಅಂತಂದ್ರೆ ಅಟ್ಯಾಚ್ ಆಗಿರೋದು. ಇಲ್ಲ ಅದರ ಅರ್ಥ ಏನು, ಅವನ ಛಲ ಅವನ ಮಹತ್ವಾಕಾಂಕ್ಷೆಗೆ ಅಷ್ಟು ಪೂರಕವಾಗಿತ್ತು. ಮೇಕಿಂಗ್ ಹಿಮ್ ರೆಸಿಲಿಯಂಟ್ ಟು ದರ್ ರೆಪಗ್ನೆಂಟ್ ಕಮೆಂಟ್ಸ್. ಅಂದ್ರೆ ಯಾರೇ ಟೀಕೆ ಮಾಡ್ಲಿ, ಎಷ್ಟೇ ರೆಪಗ್ನೆಂಟ್ ಅಂದ್ರೆ ಅಸಹ್ಯಕರವಾಗಿ, ಯಾವುದೇ ರೀತಿ ಟೀಕೆ ಬರ್ಲಿ ಅದಕ್ಕೆ ನಾನು ಜಗ್ಗೋದಿಲ್ಲ, ಬಗ್ಗೋದಿಲ್ಲ ಅಂತ ಅವನು ಆ ಒಂದು ಛಲದಿಂದ ಮುಂದುವರೆದ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.